ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಗೊತ್ತು ನಿಮಗೆ. ಇವತ್ತು ಸಾಯಂಕಾಲ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೂರನೇ T20 ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಪ್ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಈಗ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಬಂದು ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ, ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಸಪೋರ್ಟ್ ಬೇಕೇ ಬೇಕು ಈ ಚಾನಲ್ಗೆ. ಸೊ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ, ಮತ್ತು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಒಂದೇ ವೀಡಿಯೋಗೆ ಜಂಪ್ ಮಾಡೋಣ. ಗೊತ್ತು ಇವತ್ತಿನ ವೀಡಿಯೋ ನಿಮಗೆ ಪ್ರಿವ್ಯೂ ಆಗಿರುತ್ತೆ T20ದು. ಫಸ್ಟು ಯಾವ ಸ್ಟೇಡಿಯಮಲ್ಲಿ ಆಡ್ತಾ ಇದ್ದಾರೆ ಅಂದರೆ ಅದೇ ಸೇಮ್ ಸ್ಟೇಡಿಯಮು ಲಾಸ್ಟ್ T20 ಮ್ಯಾಚ್ ಎಲ್ಲಿ ನಡೀತೋ ಅಲ್ಲೇ ಆಡ್ತಾ ಇದ್ದಾರೆ. ಕಳ್ಳೆಪೆಳ್ಳೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮು ಅಲ್ಲೇ ಆಡ್ತಾ ಇರೋದು ಮೂರನೇ T20. ಸೊ ಸ್ಟೇಡಿಯಮ್ಮು ಎಲ್ಲರಿಗೂ ಗೊತ್ತಿರುತ್ತೆ ಪಿಚ್ ಯಾವ ಥರ ಬಿಹೇವ್ ಆಗುತ್ತೆ ಅಂತ. ಸ್ಟೇಡಿಯಮ್ ಅದೇ ಇರ್ಬೋದು, ಪಿಚ್ಚು ಚೇಂಜ್ ಮಾಡ್ಬೋದು, ಗೊತ್ತಿಲ್ಲ. ಒಂದಿನ ತೊಗೊಂಡಿರೋ ಒಂದಿನ ಟೈಮ್ ಇದೆಯಲ್ಲ, ಸೊ ಅದಕ್ಕೆ ಪಿಚ್ಚು ಚೇಂಜ್ ಮಾಡಿರ್ತಾರೆ. ಆದರೆ ಸ್ಟೇಡಿಯಮ್ ಅದೇ ಇರುತ್ತೆ. ಮತ್ತು ಪ್ಲೇಯಿಂಗ್ ಲೆವೆಲ್ ಏನೋ ಚೇಂಜಸ್ ಇರುತ್ತಾ ಅಂದರೆ ತುಂಬ ಚೇಂಜಸ್ ಕಾಣ್ಬೋದು. ಮಿನಿಮಮ್ ಅಂದರೂ 3-4 ಚೇಂಜಸ್ ನೋಡ್ತೀವಿ ಇವತ್ತು ಆಗ್ತಿರೋ T20ಲಿ. ಯಾಕಂದರೆ ನಿಮಗೆ ಗೊತ್ತು ಆಲ್ರೆಡಿ T20 ಸೀರೀಸು ಸೀಲ್ ಆಗಿದೆ ಇಂಡಿಯಾ ಕಡೆ. ಈಗ ಟೆಸ್ಟ್ ಮಾಡೋ ಸಮಯ, ಎಲ್ಲ ಪ್ಲೇಯರ್ಸ್ಗಳಿಂದ 4 ಜನಕ್ಕೆ ಆಡೋಕ್ಕೆ ಕೊಟ್ಟಿಲ್ವಲ್ಲ. ಸೊ ಅದಕ್ಕೆ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ನಿಮಗೆ ಇಬ್ಬರು ಫಾಸ್ಟ್ ಬೌಲರ್ಸ್ ಇದ್ರಲ್ಲ, ಮೊಹಮ್ಮದ್ ಸಿರಾಜು ಮತ್ತು ಹರ್ಷದೀಪ್ ಸಿಂಗು, ಅವರಿಬ್ಬರಲ್ಲಿ ಒಬ್ರಿಗೆ ರೆಸ್ಟ್ ಸಿಗುತ್ತೆ. ಮೋಸ್ಟ್ಲಿ ಖಲೀಲ್ ಅಹ್ಮದ್ಗೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ. ಲೈಕ್ ನನ್ನ ಪ್ರಕಾರ ಹರ್ಷದೀಪ್ ಸಿಂಗಿಗೆ ರೆಸ್ಟ್ ಕೊಡ್ತಾರೆ, ಖಲೀಲ್ ಅಹ್ಮದ್ನ ಇಳಿಸ್ತಾರೆ. ಮತ್ತು ಆಲ್ರೌಂಡರ್ಸಲ್ಲಿ ನಿಮಗೆ ಹಾರ್ದಿಕ್ ಪಾಂಡ್ಯಗೆ ರೆಸ್ಟ್ ಕೊಡ್ತಾರೆ. ಹಾರ್ದಿಕ್ ಪಾಂಡ್ಯ ರೆಸ್ಟ್ ಕೊಟ್ಬಿಟ್ಟು ನಿಮಗೆ ಶಿವಮ್ ದುಬೆನ ವಾಪಸ್ ತರ್ತಾರೆ. ಆಮೇಲೆ ನಿಮಗೆ ರಿಯಾನ್ ಪರಾಗ್ನ ಇಳಿಸಲ್ಲ ಅನ್ಕೋತೀನಿ. ರಿಯಾನ್ ಪರಾಗೆ ಚಾನ್ಸೇ ಸಿಕ್ಕಿಲ್ಲ, ಪಾಪ ಬ್ಯಾಟಿಂಗೇ ಸಿಕ್ಕಿಲ್ಲ ಅವರಿಗೆ. ಸೊ ಅವ್ರು ಇದ್ದೇ ಇರ್ತಾರೆ. ರಿಂಕು ಸಿಂಗು ಹಂಗೆ ಇರ್ತಾರೆ. ಮತ್ತು ನಿಮಗೆ ಇನ್ಯಾರು ಪ್ಲೇಯಿಂಗ್ ಲೆವೆನ್ ಇದ್ದಿದ್ದು ವಾಷಿಂಗ್ಟನ್ ಸುಂದರು ಮತ್ತು ಸಂಜು ಸ್ಯಾಮ್ಸನ್ ಇದ್ದಿದ್ದು. ಸಂಜು ಸ್ಯಾಮ್ಸನ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಈ ಮ್ಯಾಚು, ಇನ್ನೊಂದು ಚಾನ್ಸ್ ಕೊಡ್ತಾರೆ T20 ಮ್ಯಾಚು. ಮೋಸ್ಟ್ಲಿ ಕ್ಯಾಪ್ಟನ್ ನಿಮಗೆ ಸೂರ್ಯಕುಮಾರ್ನ ಕುಂಡ್ರಿಸ್ಬೋದು, ಇಲ್ಲ ಕುಣ್ಸಲ್ಲ ಅನ್ಕೊತೀನಿ. ನನ್ನ ಪ್ರಕಾರ ಕ್ಯಾಪ್ಟನ್ ಅವರು ಆಡೇ ಆಡ್ತಾರೆ. ಶುಭ್ಮನ್ ಗಿಲ್ ತಿರ್ಗಾ ರೆಸ್ಟ್ ತಗೊಳಕ್ಕೆ ಬಿಡ್ತಾರೇನೋ ಅವರಿಗೆ. ಆಮೇಲೆ ಇನ್ನೊಂದು ಚೇಂಜಸ್ಸು, ರವಿ ಬಿಷ್ಣಾಗೆ ರೆಸ್ಟ್ ಕೊಟ್ಬಿಟ್ಟು ನಿಮಗೆ ವಾಷಿಂಗ್ಟನ್ ಸುಂದರ್ನ ತರ್ಬೋದು. ಅವರು ನಿಮಗೆ ಜಿಂಬಾಬ್ವೆ ಸೀರೀಸಲ್ಲಿ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು, ಅವರು ಪ್ಲೇಯರ್ ಆಫ್ ದ ಸೀರೀಸ್ ಆಗಿದ್ದರು. ಸೊ ಅವ್ರಿಗೂ ವಾಷಿಂಗ್ಟನ್ ಸುಂದರ್ಗೂ ಒಂದು ಚಾನ್ಸ್ ಕೊಡ್ತಾರೆ. ಮತ್ತು ನಿಮಗೆ ಕ್ಯಾಪ್ಟನ್ನು ಸೂರ್ಯಕುಮಾರ್ ಅವರು ಆಡೇ ಆಡ್ತಾರೆ. ಸೊ ಅದರಲ್ಲಿ ಏನು ಚೇಂಜಸ್ ಇರೋಲ್ಲ. ಓಪನಿಂಗಲ್ಲಿ ನಿಮಗೆ ಮೋಸ್ಟ್ಲಿ ಕೊಟ್ಟರೆ ಯಶಸ್ವಿ ಜೈಸ್ವಾಲಿಗೆ ರೆಸ್ಟ್ ಕೊಡ್ಬೋದು. ಆಮೇಲೆ ಶುಭ್ಮನ್ ಗಿಲ್ ಮತ್ತು ಸಂಜು ಸ್ಯಾಮ್ಸನ್ನ ಆಡಿಸ್ಬೋದು. ಸೊ ಇದೇ ಥರ ಥಿಂಕ್ ಮಾಡಿರ್ತಾರೆ. ಮೋಸ್ಟ್ಲಿ ಈ ಸತಿ ರಿಯಾನ್ ಪರಾಗ್ನ ಅಬ್ದ ಆರ್ಡರ್ ಕಳಿಸ್ತಾರೆ. ಯಾಕಂದರೆ ಅವ್ರಿಗೆ ಪಾಪ 2 ಮ್ಯಾಚಲ್ಲೂ ಬ್ಯಾಟಿಂಗ್ ಸಿಕ್ಕಿಲ್ಲ. ಸೊ ಅದಕ್ಕೆ ರಿಯಾನ್ ಪರಾಗ್ನ ತರ್ಬೋದು ಅಷ್ಟೇ, ಇನ್ನೇನಿಲ್ಲ. ಆರಾಮಾಗಿ ಪಾಪ ಶ್ರೀಲಂಕಾ ಅದೇ ಹೀನಾಯವಾಗಿ ಸೋಲ್ಬಾರ್ದು ಅಂತ ಆಡ್ತಾರೆ. ನೋಡೋಣ ಯಾವ ಥರ ಆಡ್ತಾರೆ ಶ್ರೀಲಂಕಾ. ಸೇಮ್ ಅವ್ರದ್ದು ಏನು ಅಷ್ಟೊಂದೇನು ಚೇಂಜಸ್ ಮಾಡೋಕ್ಕೋಗಲ್ಲ. ಅವರು ಪತಿರಾಣ ಬೇಗ ತಂದರೆ ಬೇಗ ವಿಕೆಟ್ ಅವಾಗ ಒಂದು ಚಾನ್ಸ್ ಇರುತ್ತೆ. ಅವ್ರು ಇನ್ನೇನೆಲ್ಲ ಮ್ಯಾಚು ಅವ್ರ ಕೈಯಿಂದ ಹೊರಟಾಯ್ತು ನೋಡಿ, ಅವಾಗ ತರ್ತಾರೆ ಅವರು. ಸೊ ಅದೊಂದು ಕ್ಯಾಪ್ಟನ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಶ್ರೀಲಂಕಾ ಕಡೆ, ಜಾಸ್ತಿ ಥಿಂಕ್ ಮಾಡಲ್ಲ ಅವ್ರ ಕ್ಯಾಪ್ಟನ್ನು ಅಷ್ಟೇ, ಇನ್ನೇನಿಲ್ಲ. ಶ್ರೀಲಂಕಾ ಪಾಪ ಫಾರ್ಮಾಲಿಟಿಗೋಸ್ಕರ ಆಡ್ತಾರೆ ಈ ಮ್ಯಾಚ್ನ. ನೋಡೋಣ ಇವತ್ತೇನಾಗುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.